ಸಂಡೂರು ತಾಲೂಕು ಬೊಮ್ಮಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿ ಗೊಲ್ಲಾರಟ್ಟಿ ಗ್ರಾಮದಲ್ಲಿ ದೀಪಾವಳಿ ಹಬ್ಬದ ವಿಶೇಷವಾಗಿ ಪುರಾಣ ಪುಣ್ಯ ಪ್ರಸಿದ್ಧ ಪವಾಡ ಪುರುಷ ಶ್ರೀ ಈರಣಸ್ವಾಮಿಯ ಉತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ನಡೆದ ಶ್ರೀ ಈರಣಸ್ವಾಮಿಯ ಮಹೋತ್ಸವದ ಅಂಗವಾಗಿ ದೇವಾಲಯವನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ಹಬ್ಬದ ಪ್ರಯುಕ್ತ ಮುಂಜಾನೆಯಿಂದ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ದೀಪಾವಳಿ ಹಬ್ಬದ ಸಂಭ್ರಮದ ಜೊತೆಗೆ ಈರಣಸ್ವಾಮಿಯ ಹಬ್ಬವನ್ನು ಭಕ್ತಿ ಭಾವದಿಂದ ನೆರವೇರಿಸಿದರು. ಈರಣಸ್ವಾಮಿಯ ಮಹೋತ್ಸವದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈರಣಸ್ವಾಮಿಯ ಮಹೋತ್ಸವದ ಅಂಗವಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಮೂರ್ತಿಯನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ದೇವಾಲಯದ ಭಕ್ತರು ಶ್ರೀ ಈರಣಸ್ವಾಮಿಯ ಚರಿತ್ರೆಯನ್ನು ಮತ್ತು ಈರಣಸ್ವಾಮಿಯ ಪವಾಡಗಳ ಬಗ್ಗೆ ವಿವರಿಸಿದರು. ಮೂಲಧಾರಣೆ ಆಗ್ಬೇಕಂದ್ರೆ ಆತ 3 ತಿಂಗಳು ಕೂಸು ಅದು ಹಸು ಕಾದು ಅವನ ಹಾಲು ಕುಡ್ದಾನ. ಹಾಲು ಕುಡ್ದು ರೆಡ್ಡಿಗರ ಮನೆಯಲ್ಲಿ ಹಸು ಕಾದ್ಕಂತ ವಾಸ ಮಾಡ್ಯಾನ. ರೆಡ್ಡಿಗರ ಮನೆಯಲ್ಲಿ ಹಸು ಕಾದ್ಕಂತ ವಾಸ ಮಾಡಿದಾಗ ತಂದೆ ತಾಯಿ ಎಲ್ಲ ಬಿಟ್ಟು ಇದು ಮಾಡ್ಕೊಂಡು ಹೋಗ್ಬಿಟ್ಟಾರ. ಆಮೇಲೆ ಹಸು ಕಾದ್ಕೊಂಡು ಅಡವಿಯಲ್ಲಿ ವಾಸ ಮಾಡ್ಯಾನ. ಈ ಸಂಡೂರು, ಶೇಳೂರು, ಗಂಡಿ ಇವೆಲ್ಲ ವಾಸ ಮಾಡಿದ ಮೇಲೆ ಇಲ್ಲಿ ಸಿಂಗಿಪ್ಪೆ ಕಾವಲಿಗೆ ಬಂದಾನ. ಆ ಕಾವಲಿಗೆ ಬಂದಾಗ ಎತ್ತಾವ್ ಕಾದು ಗುಂಡಿನ ಮೇಲೆ ಕುಂತ್ಕೊಂಡು
ತಲೆ ಕೂದಲ ಬಿಚ್ಚಿ ಸಿಕ್ಕೊಡ್ದ ಅದು 7 ಮಾರದಂತೆ ಕೂದಲು. ಆ ಸಿಕ್ಕೊಡ್ದಾಗ ಆ ಕೂದಲ ಸಿಕ್ಕೊಡ್ದಾಗ ಮೇನ್ ನುಂಗೈತೆ ಹೋಗಿ ಗಾಳಿಗೆ ಬಾಯಿಗೆ ಇಲ್ಲಿ ಮ್ಯಾಸ್ನಾಕಿನ ಬಾಯಿ ಅಂತ ಐತೆ. ಆ ಬಾಯಿಗೆ ಹೋಗಿ ಮೇನ್ ನುಂಗೈತೆ. ಆ ಮೇನ್ ನುಂಗಿದಾಗ ಅವರು ಆ ಎಮ್ಮ ಒಟ್ರಮಲ್ಲ ದಾರಿ ಮಗಳು ಸುರ್ನಾರಿ ಅಂತ ಎಮ್ಮ ಸುರ್ನಾರಿ ಅಂತ ಎಮ್ಮ ಮೀನ್ ನುಂಗಿದಾಗ ಮೀನ್ ನುಂಗಿ ಆ ಮೀನ್ಗೆ ಆ ಎಮ್ಮ ಆಳುಗಳು ನೀರಿಗೆ ಕಳಿಸ್ಯಾಳ. ನೀರಿಗೆ ಕಳಿಸಿದಾಗ ಆ ಮೀನು ಅವ್ರ ಕೊಡ ತುಂಬಬೇಕಾದ್ರೆ ಮೀನು ಕಂಡೈತೆ, ಅವ್ರಿಗೆ ಬಲಿ ಬಿದ್ದೈತೆ. ಆ ಮೀನು ಹಿಂಗ್ ಹೊಳಿತೈತೆ ಅಂತ ಎಮ್ಮ ಹೋಗಿ ಆ ಎಮ್ಮಗೆ ಶುದ್ಧಿ ಮಾಡ್ಯಾರ. ಆ ಎಮ್ಮ ಬಂದು ಮೀನು ನೋಡಿ ಅಂಬಿಗರನ್ನ ಕರೆಸ್ಯಾಳ. ಮೀನ್ ಸೆಳ್ಯಾರನ್ನ ಕಳಿಸಿದಾಗ ಅವ್ರು ಬಂದು ದೇವ್ಕೊಂಡು ಹೋಗಿ ಮನೆಗೆ ಹೊತ್ಕೊಂಡು ಹೋಗ್ಯಾರ. ಮೀನು ಬಗಸ್ಯಾಳ. ಮೀನು ಕೊಯ್ಸಿಬಿಟ್ಟಾಳ. ಕೊಯ್ಸಿ ಅವಾಗ ಹೊಟ್ಟೆಗ ನೋಡಿದ್ರ ಮೀನು ಸಿಕ್ಕಿತೆ ಅಂತೆ. ಮೀನಾಗ ಕೂದಲ ಸಿಕ್ಕತ್ತೆ. ಕೂದಲ ಸಿಕ್ಕಾಗ ಕೂದಲ ಹಿಂಗಿರ್ಬೋದು, ಈ ಕೂದಲಂತ ಮನುಷ್ಯ ಹೆಂಗಿರ್ಬೋದು ಅಂತ ಹೇಳಿ ಅಯ್ಯಮ್ಮ ಹಾಳ್ಬಿಟ್ಟಾಳ. ಹಾಳ್ಬಿಟ್ಟಾಗ ಎಲ್ಲ ಅಡಿವಾಗ ಇನ್ಯಾರ್ಯಾರು ಇಲ್ಲ, ಆ ಗೊಲ್ಲನಗೌಡ ಒಬ್ಬನೇ ಇರೋದಂತೇಳಿ ಯಾರಪ್ಪ ಗೊಲ್ಲನಗೌಡ ಅಂತ ಹೋಗಿ ಆ ಹುಡುಕಿ ಬರ್ರಿ, ನಿಮ್ಗೆ ಬೇಕಾದಷ್ಟು ಸಂಬಳ ಕೊಡ್ತೀನಿ ನಾನು ಅಂತ ಕೇಳ್ಯಾಳ. ಹೇಳಿ ಕಳಿಸಿದಾಗ ಈತ ಈರಣ್ಣ ಅಲ್ಲಿ ದನ ಕಾದ್ಕೊಂಡು ಒಬ್ಬನೇ ಪುಳಗಾಯಿ ಹೋಗ್ತಿ ಅಂತ ಕುಂತದ್ದೇನೆ. ಈತನ ಬಿಟ್ರೆ ಇನ್ಯಾರು ಇಲ್ಲಮ್ಮ ಅಂತ ಅವ್ರು ಹೇಳ್ಯಾರ. ಅವಾಗ ಈತನ ಬಂದು ಆಯಮ್ಮ ಮಳ್ಳಾಯಾಳ. ಅವ ಮಳ್ಳಾದಾಗ ಆ ಎಮ್ಮ ಬಂದು ಈತನು ಇದು ಮಾಡ್ಬೇಕಂತ ಬಾಗಿ ನೋಡ್ಯಾಳ. ಈತ ಆ ಎಮ್ಮ ಮನಸ್ಸು ಕೊಟ್ಟಲ್ಲ. ಮನಸ್ಸು ಕೊಡದಕ್ಕಾಗಿ ತಿರ್ಗಾ ಅವ್ರನ್ನೆಲ್ಲ ದಂಡು ದರ್ಬಾರೆಲ್ಲ ಕರ್ಕೊಬಂದು ಈರಣ್ಣನ್ನೆಲ್ಲ ಒದಿಸಿ ಬಡಿಸಿ ಬರಿಸಲ್ಲಿ ಇರಿಸಿಬಿಟ್ಟ. ಬರಿಸಲ್ಲಿ ಇರಿಸಿದಾಗ ಆ ಎಮ್ಮ ಕಳ್ಳು ಹೊರಕ್ ಬಿದ್ದುಬಿಟ್ವಲ್ಲ. ಕಳ್ಳು ಹೊರಕ್ ಬಿದ್ದಾಗ ಆತ ಅಡ್ಡ ಕೈ ಹೊಡ್ಕೊಂಡು ಕಾಸಿ ತಟ್ಟಿ ಬಿಕ್ಕೊಂಡು ಹಂಗ ಬಿಕ್ಕಲ್ ತಿಪ್ಪೆ ತಳ